ಬಿಗ್ ಬಾಸ್ ಮನೆಯಲ್ಲಿ ಸಖತ್ತಾಗಿ ಹೆಸರನ್ನು ಮಾಡಿದಂತಹ ಸಂಗೀತ ಅವರು ಈಗ ಬಿಗ್ ಬಾಸ್ ಮನೆಯ ಸೆಕೆಂಡ್ ರನ್ನರ್ ಅಪ್ ಆಗಿದ್ದಾರೆ. ಸೊ ಈಗಾಗಲೇ ಬಿಗ್ ಬಾಸ್ ಮನೆಯಲ್ಲಿ ಸಾಕಷ್ಟು ವಿಷಯಗಳಲ್ಲಿ ಈ ಒಂದು ಗಂಡು ಮಕ್ಕಳಿಗೆ ಸರಿಸಮನಾಗಿ ನಿಂತ್ಕೊಂಡು ಎಲ್ಲರನ್ನೂ ಸಹ ಫೇಸ್ ಮಾಡಿಕೊಂಡು ಎಲ್ಲ ಒಂದು ಪ್ರಾಬ್ಲಮ್ಸಿಂದ ಔಟ್ ಬಂದು ಎಷ್ಟೋ ಸರಿ ಟಾರ್ಗೆಟ್ ಆದರೂ ಸಹ ಅದನ್ನು ತಲೆ ಕೆಡಿಸ್ಕೊಳ್ಳದೆ ಒಬ್ಬಂಟಿಯಾಗಿ ನಿಂತ್ಕೊಂಡು ಓಡಾಡಿದಂತಹ ಹೆಣ್ಣು ಮಗಳು ಅಂತಲೇ ಹೇಳ್ಬೋದು. ಸಾಕಷ್ಟು ವಿಷಯಗಳಲ್ಲಿ ಅವರು ನೋವನ್ನು ಸಹ ಪಟ್ಟಿರೋದು ಉಂಟು. ಯಾಕಂದರೆ ಈ ಥರ ಒಂದು ಬಿಗ್ ಬಾಸನ್ನು ನಾವು ಎಲ್ಲೂ ಸಹ ನೋಡಿರಲಿಲ್ಲ ಈ ಹಿಂದೆ ಸೀಸನ್ಗಳಲ್ಲಿ. ಯಾಕಂದರೆ ಸಾಕಷ್ಟು ಕೋಪ, ಸಾಕಷ್ಟು ಅಸೂಯೆ, ಸಾಕಷ್ಟು ಜಗಳ, ಈ ರೀತಿ ಕೂಡಿದಂತಹ ಬಿಗ್ ಬಾಸ್ ಮನೆಯಲ್ಲಿ ಒಬ್ಬ ಹೆಣ್ಣು ಮಗಳು ಟಾಪ್ ಫೈನಲಿಸ್ಟ್ಗೆ ಮೊದಲನೇದಾಗಿ ಆಯ್ಕೆ ಆಗ್ತಾರೆ. ಅದು ಸಂಗೀತ ಶೃಂಗೇರಿ ಅವರು. ಈ ಒಂದು ಸಂಗೀತ ಶೃಂಗೇರಿ ಅವರು ಸೆಕೆಂಡ್ ರನ್ನರ್ ಅಪ್ ಆಗಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿದ್ದಾರೆ. ಅಂದರೆ ಈ ಒಂದು ಸೆಕೆಂಡ್ ರನ್ನರ್ ಅಪ್ ಆಗಿರುವಂತಹ ಸಂಗೀತ ಅವರು ನಿಜಕ್ಕೂ ಆ ಒಂದು ಪ್ಲೇಸ್ಗೆ ಕರೆಕ್ಟ್ ಇದ್ದಾರಾ ಅಥವಾ ಇಲ್ಲ ಅನ್ನೋದ್ರ ಬಗ್ಗೆ ಪಬ್ಲಿಕ್ ಒಂದಷ್ಟು ಕಮೆಂಟ್ಸನ್ನು ಹಾಕಿದ್ದಾರೆ. ಸೊ ಇದು ನನ್ನ ಪರ್ಸ್ನಲ್ ಕಮೆಂಟ್ ಅಥವಾ ನಮ್ಮ ಚಾನಲ್ ಕಮೆಂಟ್ ಅಂತೂ ಅಲ್ವೇ ಅಲ್ಲ. ಏನು ಹಾಕಿದ್ದಾರೆ ಆ ಕಮೆಂಟ್ಸ್ ಅಂತ ನೋಡೋಣ ಬನ್ನಿ. ಸೊ ಮೊದಲನೇ ಕಮೆಂಟ್ ನೋಡ್ತಾ ಹೋದರೆ, ಮಾರ್ಕ್ ಮೈ ವರ್ಡ್ಸ್, ಸಂಗೀತ ಶೃಂಗೇರಿ ಅವರು ಗೆಲ್ಲಕ್ಕಾಗಿಲ್ಲ ಅಂದರೆ ಬಿಗ್ ಬಾಸ್ ಶೋ ಅಲ್ಲಿ ಇನ್ಯಾವತ್ತು ಯಾವ ಮಹಿಳಾ ಸ್ಪರ್ಧೆ ಗೆಲ್ಲಕ್ಕೆ ಬಿಡಲ್ಲ. ಸೊ ಅವ್ರು ಹೇಳ್ತಿದ್ದಾರೆ, ಈ ಒಂದು ಸಂಗೀತ ಅವ್ರು ಗೆಲ್ಲಕ್ಕಾಗಲಿಲ್ಲ ಅಂದರೆ ಇನ್ಯಾವತ್ತೂ ಸಹ ಹೆಣ್ಣು ಮಕ್ಕಳು ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ. ಈ ಒಂದು ವರ್ಡ್ಸನ್ನು ನೋಟ್ ಮಾಡ್ಕೊಳ್ಳಿ ಅಂತ ಕಮೆಂಟ್ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ಕೊನೆಗೂ ಗೊತ್ತಾಯ್ತು ಧೈರ್ಯದಿಂದ ಮುನ್ನುಗ್ಗಿ ಆಡೋರಿಗೆ ಬೆಲೆ ಇಲ್ಲ, ಕಲಿಯುಗನೇ ಹೀಗೆ ಅಲ್ವಾ. ಆಲ್ ದಿ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್ ವಿನಯ್ ಆ್ಯಂಡ್ ಸಂಗೀತ. ಸೋತಿರಬಹುದು, ಸತ್ತಿಲ್ಲ, ಬಿದ್ದಿರಬಹುದು, ಕುಗ್ಗಿಲ್ಲ, ಇನ್ನು ಮುಂದೇನು ಕುಗ್ಗದೆ ಮುನ್ನುಗ್ಗಿ. ಕಪ್ಪು ಗೆದ್ದರೆ ಮಾತ್ರ ಗೆಲುವಲ್ಲ, ಜೀವನ ಪಾಠ ಎಂದುಕೊಳ್ಳಿ, ಎಲ್ಲವೂ ದೇವರಿಚ್ಛೆ ಇದ್ದಂತೆಯೇ ಆಗೋದು. ಸೊ ಅವ್ರು ಹೇಳ್ತಿದ್ದಾರೆ, ಇಲ್ಲಿ ನೀವು ಗೆಲ್ಲದೇ ಇರ್ಬೋದು, ಬಟ್ ನಿಮ್ಮ ಲೈಫಲ್ಲಿ ಗೆದ್ದಿದ್ದೀರಾ. ಸೊ ಇದು ಯಾವತ್ತಿಗೂ ಸಹ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬಿಡಿ. ಇಲ್ಲಿ ಧೈರ್ಯವಾಗಿ ಇರೋಂಥವ್ರಿಗೆ ಕಾಲ ಇಲ್ಲ ಅಂತ ಗೊತ್ತಾಗಿದೆ ಅನ್ನೋ ಥರ ಕಮೆಂಟ್ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ಹೆಣ್ಣು ಮಕ್ಕಳನ್ನು ಗೆಲ್ಸೋ ತಾಕತ್ತು ಇಲ್ಲ ಅಂದರೆ ಯಾಕೆ ಕರೆಸ್ಕೋತೀರಾ, ವರ್ಸ್ಟ್ ಶೋ. ಸೊ ಅವ್ರು ಹೇಳಿ, ಹೆಣ್ಮಕ್ಳನ್ನ ಗೆಲ್ಸೋದಕ್ಕಾಗಲಿಲ್ಲ ಅಂದರೆ ಏನಕ್ಕೆ ಕಂಟೆಸ್ಟೆಂಟಾಗಿ ಕರೆಸ್ಕೊತೀರಾ ಅಂತ ಕ್ವಶನ್ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ಟ್ರೂಲಿ ನಾಟ್ ಫೇರ್. ಒಂದು ಶೋ ಗೆಲ್ಲಬೇಕು ಅಂದರೆ ಒಂದು ಹುಡುಗಿ ಇನ್ನೂ ಹೇಗೆ ಆಡಬೇಕು ಹೇಳಿ, ಶಿ ಟ್ರೂಲಿ ಡಿಸರ್ವ್ ಟು ಬಿ ಎ ವಿನ್ನರ್. ಸೊ ಅವ್ರು ಹೇಳಿದರೆ, ಈ ಒಂದು ಬಿಗ್ ಬಾಸ್ ವಿನ್ ಆಗೋದಕ್ಕೆ ಸಂಗೀತ ಅರ್ಹ ಅಂತ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ನಿಜವಾಗ್ಲೂ ನಿಮ್ಮ ನಿರ್ಧಾರ ನಿಮಗೆ ಸರಿ ಅನ್ನಿಸ್ತಿದೆಯಾ ಕಲರ್ಸ್ ವಾಹಿನಿ. ಸುಮ್ಮನೆ ಕುತ್ಕೊಳ್ಳೋವರೆಗೂ ಆ ಹುಡುಗಿ ಈ ಹುಡುಗಿ ಅಂತ ತಿರುಗೋವರೆಗೂ ಆಟದಲ್ಲಿ ಛಲ ಬಿಡದೆ ಆಡೋ ಸಂಗೀತ 3ನೇ ಸ್ಥಾನಕ್ಕೆ ಹಾಕಿರೋ ನಿಮಗೆ ಇಡೀ ಕುಲದಿಂದ ಧಿಕ್ಕಾರ. ಅಂದರೆ ಇಡೀ ಹೆಣ್ಣು ಮಕ್ಕಳ ಕುಲದಿಂದ ಧಿಕ್ಕಾರ. ನಿಮಗೆ ಬರೀ ಗಂಡು ಮಕ್ಕಳನ್ನು ಗೆಲ್ಲಬೇಕು ಅಂದರೆ ಪಾಪ ನಮ್ಮ ಈ ಹೆಣ್ಣು ಮಕ್ಕಳನ್ನ ಕರ್ಕೋಬೇಡಿ, ಅವಮಾನ ಮಾಡಬೇಡಿ. ಸಂಗೀತ ಯಾವುದರಲ್ಲಿ ಕಡಿಮೆ ನೀವೇ ಹೇಳಿ, ನ್ಯಾಯ ಕೊಡಬೇಕು. ನಿಮ್ಮ ಕೈಲಿ ಇದೆಲ್ಲ ಆಗಲ್ಲ ಅಂದರೆ ಸಂಗೀತ ಇನ್ಯಾವತ್ತು ಕಲರ್ಸ್ ವಾಹಿನಿಗೆ ಬರಬೇಡಿ. ಸೊ ಇವರು ಹೇಳ್ತಾರೆ, ಸಂಗೀತ ಅವರು ಇನ್ಯಾವತ್ತೂ ಸಹ ಆ ಒಂದು ಚಾನಲ್ಗೆ ಹೋಗಬೇಡಿ. ಅಟ್ಲೀಸ್ಟ್ ಗೆಲ್ಸೋದಕ್ಕಾಗಲಿಲ್ಲ ಅಂದರೆ ಅಟ್ಲೀಸ್ಟ್ ಟಾಪ್ 2 ಇರೋದಕ್ಕಾದರೂ ಅವರು ಅರ್ಹ. ಅವ್ರನ್ನ ಗೆಲ್ಲಿಸ್ಲಿಲ್ಲ ಅಂದರೆ ಇನ್ಯಾವತ್ತೂ ಸಹ ಹೆಣ್ಣು ಮಕ್ಕಳು ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ ಅಂತ ಕಮೆಂಟ್ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ಸುದೀಪ್ ಸರ್ ಸಾರಿ ಕೇಳಿದ್ದಾರೆ ಎಲ್ಲ ಹೆಣ್ಣು ಮಕ್ಕಳಿಗೆ. ಅಲ್ಲೇ ಗೊತ್ತಾಯಿತು, ಅವರಿಗೂ ಗೊತ್ತು ಯಾರು ಟ್ರೂ ವಾರಿಯರ್, ಯಾರು ಟ್ರೂ ವಿನ್ನರ್ ಅಂತ. ವಿ ಆರ್ ಪ್ರೌಡ್ ಟು ಯು ಸಂಗೀತ. ಯು ಒನ್ ಮೈ ಹಾರ್ಟ್ ಲೈಫ್ ಲಾಂಗ್ ಆ್ಯಂಡ್ ಯು ಆರ್ ಮೈ ಇನ್ಸ್ಪಿರೇಷನ್. ಸೊ ಅವ್ರು ಹೇಳ್ತಿದ್ದಾರೆ ಅಂದರೆ ಜನ ಹೇಳ್ತಿದ್ದಾರೆ, ನೀವು ನಮ್ಮ ಮನಸ್ಸನ್ನು ಗೆದ್ದೀರಾ. ಸೊ ಸುದೀಪ್ ಸರಲ್ಲಿ ಸಾರಿ ಕೇಳಿದ್ರೆ ಎಲ್ಲ ಹೆಣ್ಮಕ್ಳಿಗೂ ಸಹ, ಸೊ ಸುದೀಪ್ ಸರ್ಗೂ ಸಹ ಗೊತ್ತಿದೆ ಯಾರು ನಿಜವಾಗ್ಲೂ ವಿನ್ ಆಗಬೇಕಾಗಿತ್ತು ಅಂತ ಕಮೆಂಟ್ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ತನಿಷಾ ಮಾತ್ರ ಸಂಗೀತ 3ನೇ ಸ್ಥಾನ ಅಂದಿದ್ದು. ತನಿಷಾ ಆಸೆ ನಿಜ ಆಯಿತು, ಹುಡುಗಿ ಗೆಲ್ಲೋದು ಕಷ್ಟ ಅನ್ನಿಸ್ತದೆ. ಸೊ ಅವ್ರು ಹೇಳಿದ ಸಂಗೀತ ಅಂದರೆ ತನಿಷಾ ಹೇಳಿದ್ದು ಕರೆಕ್ಟಾಗೇ ಇದೆ, 3ನೇ ಪ್ಲೇಸಲ್ಲಿ ಸಂಗೀತ ಇರ್ಬೋದು ಅಂತ. ಸೊ ಇಲ್ಲಿ ಗೊತ್ತಾಗ್ತಿದೆ ಹೆಣ್ಮಕ್ಳು ಗೆಲ್ಲೋದು ಕಷ್ಟ ಅಂತ ಕಮೆಂಟ್ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ಅಲ್ಲಿ ಇರುವವರಿಗೆಲ್ಲ ಗೊತ್ತು ಸಂಗೀತ ಯಾವ ಗಂಡಿಗಿಂತ ಕಡಿಮೆ ಇಲ್ಲ ಅಂತ. ನಿಮ್ಮಲ್ಲಿರುವ ಛಲ ನಿಮ್ಮ ಬದುಕನ್ನು ಗೆಲುವಿನ ಹಾದಿಗೆ ಸಾಗಿಸುತ್ತದೆ. ಸೊ ಸಂಗೀತ ಅವರಿಗೆ ಒಂದು ಆಲ್ ದಿ ಬೆಸ್ಟ್ ಹೇಳ್ತಿದ್ದಾರೆ ಆ ಥರ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ದ ಓನ್ಲಿ ಕಂಟೆಸ್ಟೆಂಟ್ ಐ ಸಪೋರ್ಟೆಡ್ ಇನ್ ದೀಸ್ 10 years ಆ್ಯಂಡ್ ದಟ್ ಈಸ್ ಸಂಗೀತ ಶೃಂಗೇರಿ. ಸೊ ಅವ್ರು ಹೇಳ್ತಿದ್ದು, ನಾನು ಇಷ್ಟು ವರ್ಷಗಳಲ್ಲಿ ನಾನು ಒಬ್ಬರಿಗೆ ಸಪೋರ್ಟ್ ಮಾಡಿದೆ, ಅದು ಸಂಗೀತಾಗೆ. ಸೊ ಅವರು ವಿನ್ ಆಗೋಕ್ಕಾಗಲಿಲ್ಲ, ಬಟ್ ಅವ್ರು ನಿಜವಾಗ್ಲೂ ಸ್ಟ್ರಾಂಗ್ ಲೇಡಿ ಅಂತ ಕಮೆಂಟ್ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ಯಾವುದೇ ಕಾರಣಕ್ಕೂ ಹೆಣ್ಣು ಮಕ್ಕಳನ್ನು ವಿನ್ ಆಗೋಕ್ಕೆ ಬಿಡೋಲ್ಲ, ಗಂಡು ಮಕ್ಕಳಿಗಿಂತ ಹೆಚ್ಚು
ಆಕೆ ಆಟ ಆಡಿದ್ದಳು, ಪರವಾಗಿಲ್ಲ ಸಂಗೀತ, ಇನ್ನು ಮುಂದೆ ಒಳ್ಳೆಯದಾಗಲಿ. ಬಿಗ್ ಬಾಸ್ ಈಸ್ ನಾಟ್ ಫಾರ್ ಫಿಮೇಲ್ ಕಂಟೆಸ್ಟೆಂಟ್ಸ್. ಸೊ ಅವ್ರು ಹೇಳಿದೆ ಬಿಗ್ ಬಾಸ್ ಅವರು ಹೆಣ್ಮಕ್ಳಿಗೋಸ್ಕರ ಇಲ್ಲ, ಬರೀ ಗಂಡು ಮಕ್ಕಳನ್ನ ಗೆಲ್ಸೋದಕ್ಕೋಸ್ಕರನೇ ಇದ್ದಾರೆ. ಸೊ ಸಂಗೀತ ಅವರು ಎಲ್ಲದರಲ್ಲೂ ಸಹ ಒಂದು ಗಂಡಸರಿಗೆ ಸರಿಸಮನಾಗಿ ನಿಂತ್ಕೊಂಡಿದ್ಲು ಅಂತ ಕಮೆಂಟ್ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು ಶಿ ಡಿಸರ್ವ್ಸ್ ಫಸ್ಟ್ ಪ್ಲೇಸ್ ನಾಟ್ ಥರ್ಡ್ ಪ್ಲೇಸ್, ಫೇಕ್ ಬಿಗ್ ಬಾಸ್, ಪ್ರತಾಪ್ ಆ್ಯಂಡ್ ಕಾರ್ತಿಕ್ ಆರ್ ನಾಟ್ ಎಲಿಜಿಬಲ್ ಫಾರ್ ಟಾಪ್ 2. ಸೊ ಅವ್ರು ಹೇಳ್ತಿದ್ದಾರೆ ಟಾಪ್ 2 ಅಲ್ಲಿರೋದಕ್ಕೆ ಪ್ರತಾಪ್ ಮತ್ತು ಕಾರ್ತಿಕ್ ಎಲಿಜಿಬಲ್ ಅಲ್ಲ ಅಂತ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು ಒಬ್ಬ ನಾಟಕಕಾರ ಇನ್ನೊಬ್ಬ ಫ್ಲರ್ಟ್, ಬರೀ ಸಿಂಪತಿ ಗೊತ್ತಿರೋರ್ನ ಮತ್ತು ಸಿಂಪತಿ ಆಡೋರ್ನ, ನಿಯತ್ತಿಂದ ಇರೋರ್ನ ಯಾವತ್ತೂ ಗೆಲ್ಸೋದಿಲ್ಲ, ಬರೀ ಇಂಥವ್ರನ್ನ ಮಾತ್ರ ಗೆಲ್ಲಿಸ್ತೀರಾ. ಸೊ ಅವ್ರು ಹೇಳ್ತಿದ್ದಾರೆ ಬರೀ ನಾಟಕ ಆಡೋರ್ನ, ಬರೀ ಸಿಂಪತಿ ಇರೋರ್ನ, ಬರೀ ಫ್ಲರ್ಟ್ ಮಾಡೋರ್ನ ಗೆಲ್ಲಿಸ್ತೀರ, ಒಬ್ಬ ನಿಯತ್ತಿಂದ ಇರೋ ಅಂಥವ್ರನ್ನ ಯಾವತ್ತೂ ಗೆಲ್ಸೋದಿಲ್ಲ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು ಒಬ್ಬ ಫ್ಲರ್ಟ್ ಮಾಡೋನು, ಇನ್ನೊಬ್ಬ ನಾಟಕ ಮಾಡೋನು, ಇನ್ನೊಬ್ಬ ಸಿಂಪತಿ ಮಾಡೋನು, ಗಟ್ಟಿಯಾಗಿ ನಿಂತವಳು ಹೆಣ್ಣು ಅಂತ ಸೋಲ್ಸಿದ್ರಿ. ಸೊ ಅವ್ರು ಹೇಳ್ತಿದ್ದಾರೆ ಗಟ್ಟಿಯಲ್ಲಿ ಎಲ್ಲರ ಎದುರುಗಡೆ ನಿಂತಹ ಸಂಗೀತನ ನೀವು ಹೆಣ್ಣು ಮಗು ಅಂತ ಸೋಲ್ಸ್ಬಿಟ್ಟಿದ್ದೀರಾ ಅಂತ ಕಮೆಂಟ್ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು ಈ ಹುಡುಗಿಯರನ್ನ ಯಾಕೆ ಕರೆಸ್ತೀರ ಗುರು, ಬಾಯ್ಸ್ ಹಾಸ್ಟೆಲ್ ಮಾಡ್ಕೊಳ್ಳಿ, ಲಾಸ್ಟಲ್ಲಿ ಏನೇ ಹೇಳಿದ್ರು ಹೋಗಿದ್ದು ವಾಪಸ್ ಬರಲ್ಲ. ಸೊ ಅವ್ರು ಹೇಳಿದ್ರೆ ಲಾಸ್ಟಲ್ಲಿ ಏನು ಹೇಳಿದ್ರು ಹೋಗಿದ್ದು ವಾಪಸ್ ಬರಲ್ಲ ಅಂತ ಹೇಳ್ತಾರಲ್ಲ, ಮಾತು ಆಡಿದ್ರೆ ಹೋಯ್ತು, ಮುತ್ತು ಒಡೆದ್ರೆ ಹೋಯ್ತು ಅಂತ. ಸೊ ನೀವು ಎಷ್ಟೇ ಹೇಳಿದ್ರೆ ಸಹ ಒಂದ್ಸರಿ ಹೋದಂಥ ಟೈಮ್ ಮತ್ತು ಒಂದ್ಸರಿ ಹೋದಂತಹ ಕಾಲ ಬರೋದಿಲ್ಲ ಅಂತ ಕಮೆಂಟ್ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು ಸಂಗೀತ ಯು ಶುಡ್ ಹ್ಯಾವ್ ಸ್ಟಿಕ್ಡ್ ಟು ಯುವರ್ ಸ್ಟೇಟ್ಮೆಂಟ್ ದಟ್ ಯು ವಾಂಟ್ ಟು ಗೋ ಬಿಗ್ ಬಾಸ್ ಈವನ್ ಇಫ್ ದೇ ಆಫರ್ ಯು 1 crore. Because in Hindi, out of 16 seasons, 8 are the male winners, 8 are the female winners. But in Kannada, it's worst. A true and deserving contestant can never win here. So there is no point in going to this fake show. So ಅವ್ರು ಹೇಳ್ತಿದ್ದಾರೆ ಬಿಗ್ ಬಾಸ್ ಕನ್ನಡಗಿಂತಲೂ ಹಿಂದಿನೇ ಎಷ್ಟೋ ಬೆಟರ್. ಯಾಕಂದರೆ ಈ ಅಷ್ಟು 16 ಸೀಸನಲ್ಲಿ 8 ಜನ ಹೆಣ್ಮಕ್ಳು ಗೆದ್ದಿದ್ದಾರೆ, 8 ಜನ ಗಂಡು ಮಕ್ಳು ಗೆದ್ದಿದ್ದಾರೆ. ಬಟ್ ನಮ್ಮ ಕನ್ನಡ ಸೀಸನ್ ಎಷ್ಟು ವರ್ಷ ಅಂದರೆ ಒಬ್ಬರು ಲೇಡಿ ಗೆದ್ದಿರೋದು. ಸೊ ಈ ಅಟ್ಲೀಸ್ಟ್ ಈಗ ನಿಮ್ಮನ್ನು ಗೆಲ್ಲಿಸಿಲ್ಲ ಅಂದರೂ ಸಹ ಇದು ಫೇಕ್ ಶೋ, ನೀವು ಇನ್ಯಾವತ್ತೂ ಸಹ ಹೋಗಬೇಡಿ ಅಂತ ಕಮೆಂಟ್ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು ಹುಡುಗಿನ ಉಪಯೋಗಿಸಿಕೊಳ್ಳುವುದನ್ನು ಕಲಿಯಬೇಕು, ಕನ್ನಡ ಬಿಗ್ ಬಾಸ್ ನೋಡಿ ಉಚಿತವಾಗಿ ನಿಮಗೆ ಸರಿಯಾಗಿ ಹೇಳಿಕೊಡುತ್ತೆ. ಕೊನೆಗೂ ಪ್ರೂವ್ ಆಯ್ತಲ್ಲ ಒಳ್ಳೆಯವ್ರಿಗೆ ಕಾಲ ಇಲ್ಲ ಅಂತ. ಸೊ ಒಳ್ಳೆಯವ್ರಿಗೆ ಕಾಲ ಇಲ್ಲ ಅಂತ ಕೊನೆಗೂ ಪ್ರೂವ್ ಮಾಡಿದ್ರಲ್ಲ ಬಿಗ್ ಬಾಸ್ ಟೀಮ್ ಅಂತ ಕಮೆಂಟ್. ನೆಕ್ಸ್ಟ್ ಕಮೆಂಟ್ ಬಂದು ಬಿಗ್ ಬಾಸ್ ನೋಡುವ ಜನಕ್ಕೆ ಗೊತ್ತು, ಸಂಗೀತ ಗತ್ತು, ಗೆಲ್ಲೋರು ಯಾರೇ ಆಗಿರಲಿ ಹೆಣ್ಣಾಗಿ ಅಷ್ಟು ಜನರ ಮಧ್ಯೆ ನಿಂತು ಪ್ರತಿಯೊಬ್ಬರಿಗೆ ಸರಿಸಮನಾದ ಸ್ಪರ್ಧೆಯಾಗಿ ಜನರ ಮನಸ್ಸನ್ನು ಗೆದ್ದಿದ್ದೀರಾ. ನಿಮ್ಮ ಮುಂದೆ ಟ್ರೋಫಿ ಚಿಕ್ಕದು. ಸೊ ಅವ್ರು ಹೇಳ್ತಾರೆ ನಿಮ್ಮ ಮುಂದೆ ಆ ಟ್ರೋಫಿ ಎಲ್ಲ ಚಿಕ್ಕದು, ತಲೆ ಕೆಡಿಸ್ಕೊಂಬೇಡಿ, ನೀವು ಒಂದು ಹೆಣ್ಮಗು ಆಗಿ ಅಷ್ಟು ಜನಕ್ಕೆಲ್ಲ ಉತ್ತರ ಕೊಟ್ಟಿದ್ದೀರಾ, ಅಷ್ಟು ಜನದ ಮಧ್ಯೆ ನಿಂತಿದ್ದೀರಾ ಅಂತ ಕಮೆಂಟ್ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು ಬಿಗ್ ಬಾಸ್ ಟೀಮ್ಗೆ ಒಂದು ವಿನಂತಿ, ಸಾಧ್ಯ ಆದರೆ ನಿಮ್ಮ ಶೋ ಅನ್ನೇ ನಿಲ್ಲಿಸ್ಬಿಡಿ. ಅಟ್ಲೀಸ್ಟ್ ಇನ್ನು ಮುಂದೆ ಯಾವ ಫಿಮೇಲ್ ಕಂಟೆಸ್ಟೆಂಟ್ಸ್ ಬೇಡ, ಬರೀ ಬಡವರು ಮಕ್ಕಳು, ಗಂಡು ಮಕ್ಕಳು ಅಂಥವ್ರನ್ನ ಮಾತ್ರ ಕಳಿಸಿ. ಒಬ್ಬ ಕೆಟ್ಟ ಗಂಡಸನ್ನು ಒಪ್ಕೊಳ್ಳೋ ಈ ಸಮಾಜ ಒಬ್ಬ ಧೈರ್ಯವಂತ ಹೆಣ್ಣನ್ನು ಒಪ್ಕೊಳ್ಳಲ್ಲ. ದಿಸ್ ಈಸ್ ದ ಸ್ಯಾಡ್ ರಿಯಾಲಿಟಿ ಆಫ್ ಅವರ್ ಸೊಸೈಟಿ. ಐ ಆಮ್ ಸಂಗೀತ ಶೃಂಗೇರಿ. ಸೊ ಅವ್ರು ಹೇಳ್ತಿದ್ದಾರೆ ಇಲ್ಲಿ ನಾನು ಸಂಗೀತ ಶೃಂಗೇರಿಯವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದೀನಿ. ಒಬ್ಬ ಹೆಣ್ಣು ಮಗಳನ್ನ ಗೆಲ್ಸೋದಕ್ಕಾಗದೇ ಇರೋಂಥ ಶೋ ನೀವು ನಿಲ್ಲಿಸ್ಬಿಡಿ, ಮಾಡಬೇಡಿ ಅಂತ ಕಮೆಂಟ್ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು ಫಿಕ್ಸಿಂಗ್ ಮಾಡ್ಕೊಂಡು ಆಡೋರೇ ವಿನ್ ಆಗೋಕ್ಕೆ ಆಗೋದು, ಇಟ್ಸ್ ಓಕೆ ಸಂಗೀತ, ನೀವು ಅವರನ್ನೆಲ್ಲ ಎದುರಾಕೊಂಡಿದ್ರು ಅವಾಗಲೇ ನಮ್ಮ ಮನಸ್ಸನ್ನು ಗೆದ್ದಿದ್ದೀರಾ. ಸೊ ನೀವು ರಿಯಲ್ ವಿನ್ನರ್, ಅಂದರೆ ನಮ್ಮ ಹಾರ್ಟಿನ ವಿನ್ನರ್ ಅಂತ ಕಮೆಂಟ್ ಹಾಕಿದ್ದಾರೆ. ಆ್ಯಂಡ್ ಇದ್ಯಾವುದು ನನ್ನ ಪರ್ಸ್ನಲ್ ಕಮೆಂಟ್ ಅಥವಾ ನಮ್ಮ ಚಾನಲ್ ಕಮೆಂಟ್ ಅಂತೂ ಅಲ್ಲವೇ ಅಲ್ಲ. ನನ್ನ ಪ್ರಕಾರ ಹೇಳೋದಾದರೆ ಸಂಗೀತ ಅವ್ರು ನಿಜಕ್ಕೂ ಸಹ ಯಾರಿಗೂ ಸಹ ಹೆದರದೆ, ಎಲ್ಲೂ ಸಹ ಕುಗ್ಗದೆ ನಿಂತ್ಕೊಂಡಂತಹ ಒಂದು ಲೇಡಿ ಅಂತಲೇ ಹೇಳ್ಬೋದು. ಬಿಗ್ ಬಾಸ್ ಮನೆಯ ಒಂದು ನಿಜವಾದಂತಹ ಶೇರಿಣಿ ಅಂತಲೇ ಹೇಳ್ಬೋದು. ನಾನು ನೋಡಿದ ಹಾಗೆ ವಿನಯ್ ಅವ್ರಿಗೆ ಎದುರಾಕೊಂಡು ನಿಂತ್ಕೊಳೋದು ಅಥವಾ ಬೇರೆ ಕಂಟೆಸ್ಟೆಂಟ್ಸ್ಗೆ ಎದುರಾಕೊಂಡು ನಿಂತ್ಕೊಳ್ಳೋವಂಥದ್ದು ಅಥವಾ ನಾನು ಮಾಡ್ತೀನಿ ಅಂತ ಮುಂದೆ ಹೋಗುವಂಥದ್ದು ಯಾರಿಗೂ ಸಹ ಸಾಧ್ಯ ಇಲ್ಲ. ನಮ್ಮ ಸಮಾಜದಲ್ಲಿ ಒಂದು ಹೆಣ್ಣು ವಾಯ್ಸ್ ರೈಸ್ ಮಾಡ್ತಿದ್ದಾಳೆ ಅಂದರೆ ಆ ಹೆಣ್ಣನ್ನು ಆದಷ್ಟು ತುಳಿಯೋದಕ್ಕೆ ಅಥವಾ ಬೇರೆ ಥರ ಪೋಟ್ರೆ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಬಟ್ ಏನಿರಲಿ ಸಂಗೀತ ನಿಜಕ್ಕೂ ಸಹ ಟಾಪ್ 2ನಲ್ಲಿ ಅಟ್ಲೀಸ್ಟ್ ಇರೋದಕ್ಕೆ ಅರ್ಹ ಅಂತ ನನ್ನ ಪ್ರಕಾರ ಅನಿಸಿತ್ತು. ಸೊ ನಿಮ್ಮ ಪ್ರಕಾರ ಏನು ಅನಿಸಿದೆ ಸಂಗೀತ ಅವ್ರ ಬಗ್ಗೆ ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಹಾಕಿ. ನಾನು ಹೇಳಿದಂಥ ಇನ್ಫಾರ್ಮೇಷನ್
ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಇದೇ ಥರ ಇನ್ನಷ್ಟು ವಿಡಿಯೋಸ್ಗೋಸ್ಕರ ನೀವು ನೋಡ್ತಾ ಇರಿ ನಮ್ಮ ಚಾನಲನ್ನು.